ಬಂಗಾಳ ಚುನಾವಣೆ ಪ್ರಜಾಪ್ರಭುತ್ವದ ಕಗ್ಗೊಲೆಯೋ ಅಥವಾ ಬಿಜೆಪಿಯ ಮಾಸ್ಟರ್ ಸ್ಟ್ರೋಕೋ? ನಮಸ್ಕಾರ ಗೆಳೆಯರೇ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ದೋಸ್ತುಗಳೇ, 15 ವರ್ಷಗಳಿಂದ ಪಶ್ಚಿಮ ಬಂಗಾಳವನ್ನು ಆಳುತ್ತಿದ್ದ ದೀದಿ ಮಮತಾ ಬ್ಯಾನರ್ಜಿಯವರ ಕೋಟೆ 2026ರ ಚುನಾವಣೆಯಲ್ಲಿ ಅಕ್ಷರಶಃ ಧೂಳೀಪಟವಾಗಿದೆ. मेरे को लात मारा, सीसीटीवी ऑफ कर दिया, हमारा एक एजेंट को घुसने नहीं दिया. ಕೇವಲ 77 ಸೀಟುಗಳಲ್ಲಿದ್ದ ಬಿಜೆಪಿ ಈ ಬಾರಿ ಬರೋಬ್ಬರಿ 190ಕ್ಕೂ ಹೆಚ್ಚು ಸೀಟುಗಳಲ್ಲಿ ಗೆಲುವಿನ ನಗೆ ಬೀರಿದೆ. ಮೇಲ್ನೋಟಕ್ಕೆ ಇದೊಂದು ಮೋದಿ ಅಲೆ ಅಥವಾ ಜನರ ಬದಲಾವಣೆಯ ಕೂಗು ಅಂತ ನ್ಯಾಷನಲ್ ಮೀಡಿಯಾಗಳು ಬೊಬ್ಬೆ ಹೊಡೆಯುತ್ತಿವೆ. ಆದರೆ ಈ ವಿಜಯದ ಹಿಂದಿನ ಅಸಲಿ ಕುತಂತ್ರಗಳು, ತಂತ್ರಗಾರಿಕೆಗಳು ಮತ್ತು ಷಡ್ಯಂತ್ರಗಳ ಬಗ್ಗೆ ನೀವು ತಿಳ್ಕೊಂಡ್ರೆ ನಿಮ್ಮ ತಲೆ ಗಿರ್ ಎನ್ನುವುದು ಗ್ಯಾರಂಟಿ. ಯುವಜನರೇ, ಪ್ರಜಾಪ್ರಭುತ್ವ ಅಂದರೆ ಕೇವಲ ಹೋಗಿ ವೋಟ್ ಹಾಕೋದಲ್ಲ, ಆ ವೋಟಿನ ಹಿಂದೆ ಏನೆಲ್ಲ ಮೈಂಡ್ ಗೇಮ್ಗಳು ನಡೆಯುತ್ತವೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದು. ಬನ್ನಿ, ಇವತ್ತಿನ ಈ ಎಕ್ಸ್ಕ್ಲೂಸಿವ್ ವಿಡಿಯೋದಲ್ಲಿ ಬಿಜೆಪಿಯ ಆ 4 ಮೆಗಾ ಕುತಂತ್ರಗಳನ್ನು ಯಾವುದೇ ಮುಲಾಜಿಲ್ಲದೆ ಸೂಕ್ತ ದಾಖಲೆಗಳ ಸಮೇತ ಬಿಚ್ಚಿಡೋಣ. 1. ಅಸ್ಮಿತೆಯ ಹೈಜಾಕ್ ಮತ್ತು ಪರಿವರ್ತನ್ ಡ್ರಾಮಾ. 2021ರ ಚುನಾವಣೆಯಲ್ಲಿ ಬಿಜೆಪಿ ಜೈ ಶ್ರೀರಾಮ್ ಮತ್ತು ಹಾರ್ಡ್ ಕೋರ್ ಹಿಂದುತ್ವದ ಕಾರ್ಡ್ ಪ್ಲೇ ಮಾಡಿತ್ತು. ಆದರೆ ಬಂಗಾಳಿಗಳು ಇದನ್ನ ರಿಜೆಕ್ಟ್ ಮಾಡಿದ್ರು. ಯಾಕಂದ್ರೆ ಅವರಿಗೆ ಬಿಜೆಪಿ ಹೊರಗಿನವರ ಪಾರ್ಟಿ ಅನ್ನಿಸಿತ್ತು. ಆದರೆ 2026ರ ಹೊತ್ತಿಗೆ ಬಿಜೆಪಿ ತನ್ನ ಸ್ಟ್ರಾಟಜಿಯನ್ನು ಸಂಪೂರ್ಣವಾಗಿ ಬದಲಾಯಿಸಿತು. ಇದು ಮೊದಲ ಕುತಂತ್ರ. ತಾನು ಬಂಗಾಳಿ ಸಂಸ್ಕೃತಿಗೆ ಸೇರಿದವನೇ ಅಂತ ಬಿಂಬಿಸಿಕೊಳ್ಳಲು ಬಿಜೆಪಿ ರವೀಂದ್ರನಾಥ ಟ್ಯಾಗೋರ್, ಸ್ವಾಮಿ ವಿವೇಕಾನಂದ, ಬಂಕಿಂ ಚಂದ್ರ ಚಟರ್ಜಿಯವರ ಹೆಸರುಗಳನ್ನು ಜಪಿಸಲು ಶುರು ಮಾಡಿತು. ಅಮಿತ್ ಶಾ ಮತ್ತು ಮೋದಿ ತಮ್ಮ ಭಾಷಣಗಳಲ್ಲಿ ಪರಿವರ್ತನ್, ಬದಲಾವಣೆ ಅನ್ನೋ ಪದವನ್ನು ಬಿಟ್ಟರೆ ಬೇರೇನನ್ನೂ ಮಾತನಾಡಲಿಲ್ಲ. ಅದೇ ರೀತಿ ಯುವಕರಿಗೆ ಮತ್ತು ಮಹಿಳೆಯರಿಗೆ ಟಿಎಂಸಿಯ ಲಕ್ಷ್ಮೀರ್ ಭಂಡಾರ್ ಯೋಜನೆಯಿಂದ ಸಿಗುತ್ತಿದ್ದ 1000 ರೂಪಾಯಿ ಅಥವಾ 1200 ರೂಪಾಯಿಗಳಿಗೆ ಪ್ರತಿಯಾಗಿ ನಾವು ಅಧಿಕಾರಕ್ಕೆ ಬಂದರೆ ಪ್ರತಿ ತಿಂಗಳು ಮಹಿಳೆಯರಿಗೆ 3000 ರೂಪಾಯಿ, ನಿರುದ್ಯೋಗಿ ಯುವಕರಿಗೆ 3000 ರೂಪಾಯಿ ಮತ್ತು ಗರ್ಭಿಣಿಯರಿಗೆ 21,000 ರೂಪಾಯಿ ಕೊಡುತ್ತೇವೆ ಅಂತ ಬೃಹತ್ ಆಮಿಷ ಒಡ್ಡಿತ್ತು. ಈ ಡಬಲ್ ಇಂಜಿನ್ ಸರ್ಕಾರದ ಆಮಿಷಕ್ಕೆ ನಿರುದ್ಯೋಗದಿಂದ ಬೇಸತ್ತಿದ್ದ ಯುವಜನತೆ ಮತ್ತು ಮಹಿಳೆಯರು ಸುಲಭವಾಗಿ ಬಲಿಯಾದರು. ತಂತ್ರ ಕುತಂತ್ರ ನಂಬರ್ 2. ಗಡಿ ಕಾಯುವ ಕೇಂದ್ರದ ವೈಫಲ್ಯ, ದೀದಿಯ ಮೇಲೆ ಗೂಬೆ. ಇನ್ನು 2ನೇ ಅತಿ ದೊಡ್ಡ ಹಗಲು ದರೋಡೆ ಅಂದರೆ ನರೇಟಿವ್ ಬಿಲ್ಡಿಂಗ್. ನಮ್ಮ ದೇಶದ ಅಂತಾರಾಷ್ಟ್ರೀಯ ಗಡಿಗಳನ್ನು ಅಂದರೆ ಬಾರ್ಡರ್ ಅನ್ನ ಕಾಯುವ ಜವಾಬ್ದಾರಿ ಯಾರ್ದು? ಖಂಡಿತವಾಗಿಯೂ ಕೇಂದ್ರ ಸರ್ಕಾರದ ಗೃಹ ಸಚಿವಾಲಯ ಮತ್ತು BSF ಪಡೆಯದ್ದು. ಆದರೆ ಅಮಿತ್ ಶಾ ಅವರು ತಮ್ಮ ಪ್ರಚಾರದಲ್ಲಿ ಏನು ಹೇಳಿದ್ರು ಗೊತ್ತಾ? ಬಂಗಾಳದಲ್ಲಿ ಅಕ್ರಮ ನುಸುಳುಕೋರರು ತುಂಬಿ ಹೋಗಿದ್ದಾರೆ, ಕಾರಣ ಮಮತಾ ಬ್ಯಾನರ್ಜಿ ಸರ್ಕಾರ BSFಗೆ ತಡೆಬೇಲಿ ಕಟ್ಟಲು ಜಾಗ ಕೊಡ್ತಿಲ್ಲ ಅಂತ ನೇರವಾಗಿ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸಿದ್ರು. BSF को भूमि चाहिए बाढ़ बनाने के लिए। भाइयों बहनों, 600 एकड़ भूमि चाहिए, मगर ये ममता दीदी नहीं देती है. ತಮ್ಮದೇ BSF ವೈಫಲ್ಯವನ್ನು ಮುಚ್ಚಿಡಲು ನಾವು ಅಧಿಕಾರಕ್ಕೆ ಬಂದರೆ ಮನುಷ್ಯರು ಬಿಡಿ ಪಕ್ಷಿಗಳು ಗಡಿ ದಾಟದಂತೆ ಮಾಡ್ತೇವೆ ಅಂತ ಅಮಿತ್ ಶಾ ಭರವಸೆ ನೀಡಿದರು. ಅಷ್ಟೇ ಅಲ್ಲ, BSF ಅಧಿಕಾರ ವ್ಯಾಪ್ತಿಯನ್ನ ಗಡಿಯಿಂದ 15 ಕಿಲೋಮೀಟರ್ನಿಂದ 50 ಕಿಲೋಮೀಟರ್ಗೆ ಕೇಂದ್ರ ಸರ್ಕಾರ ವಿಸ್ತರಿಸಿತು. ಇದು ಒಕ್ಕೂಟ ವ್ಯವಸ್ಥೆ ಅಂದರೆ ಫೆಡರಲ್ ಸ್ಟ್ರಕ್ಚರ್ ಮೇಲಿನ ನೇರ ದಾಳಿ ಅಂತ ಮಮತಾ ಬ್ಯಾನರ್ಜಿ ಪ್ರಧಾನಿಗೆ ಪತ್ರ ಬರೆದು ವಿರೋಧ ವ್ಯಕ್ತಪಡಿಸಿದರು. ಕೇಂದ್ರದ ಈ ತಂತ್ರ ಎಷ್ಟು ಡೇಂಜರಸ್ ಅಂದರೆ ಗಡಿ ಜಿಲ್ಲೆಗಳಲ್ಲಿ ಅಕ್ರಮ ವಲಸಿಗರು ಮತ್ತು ಮುಸ್ಲಿಂ ಓಲೈಕೆ ಹೆಸರಿನಲ್ಲಿ ಹಿಂದೂ ಮತಗಳನ್ನು ಕ್ರೋಢೀಕರಿಸಲಾಯಿತು. ಬಾಂಗ್ಲಾದೇಶದಲ್ಲಿನ ಹಿಂದೂಗಳ ಮೇಲಿನ ದೌರ್ಜನ್ಯದ ಕಥೆಗಳನ್ನು ಹೇಳಿ 1 ಕೋಟಿ ಹಿಂದೂ ನಿರಾಶ್ರಿತರು ಬರುವ ಅಪಾಯವಿದೆ ಅಂತ ಸುವೇಂದು ಅಧಿಕಾರಿ ಹೆದರಿಸಿದರು. ಇದರ ಮೂಲಕ ಗಡಿ ರಕ್ಷಣೆಯ ವೈಫಲ್ಯವು ಬಿಜೆಪಿಯ ಕೈಯಲ್ಲಿ ಹಿಂದೂ ಮುಸ್ಲಿಂ ಧ್ರುವೀಕರಣದ ಅಸ್ತ್ರವಾಗಿ ಬದಲಾಯಿತು. ತಂತ್ರ ಕುತಂತ್ರ ನಂಬರ್ 3. SIR ಎಂಬ ಪ್ರಜಾಪ್ರಭುತ್ವದ ಕಗ್ಗೊಲೆ ಮತ್ತು 90 ಲಕ್ಷ ಮತದಾರರ ನಾಪತ್ತೆ. ಸ್ನೇಹಿತರೆ, ಈ ವಿಡಿಯೋದ ಅತ್ಯಂತ ಗಂಭೀರವಾದ ಮತ್ತು ಭಯಾನಕವಾದ ಭಾಗ ಇಲ್ಲಿದೆ.
2026ರ ಚುನಾವಣೆಯಲ್ಲಿ ಬಿಜೆಪಿಯ ಅತಿ ದೊಡ್ಡ ಬ್ರಹ್ಮಾಸ್ತ್ರ ಮತ್ತು ಚುನಾವಣಾ ಆಯೋಗದ ಅಂದ್ರೆ ECI ಬೆಂಬಲದೊಂದಿಗೆ ನಡೆದ ಬಹುದೊಡ್ಡ ಸ್ಕ್ಯಾಮ್ ಅಂದ್ರೆ SIR ಅಥವಾ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ವಿಶೇಷ ತೀವ್ರ ಪರಿಷ್ಕರಣೆ. ಮತದಾರರ ಪಟ್ಟಿಯನ್ನು ಶುದ್ಧಗೊಳಿಸುವ ನೆಪದಲ್ಲಿ ಬರೋಬ್ಬರಿ 90 ಲಕ್ಷ ನೈಜ ಮತದಾರರನ್ನ ಪಟ್ಟಿಯಿಂದ ಡಿಲೀಟ್ ಮಾಡಲಾಗಿದೆ. ಇದು ಪಶ್ಚಿಮ ಬಂಗಾಳದ ಒಟ್ಟು ಮತದಾರರಲ್ಲಿ 11%. ದೀದಿ ಮಮತಾ ಬ್ಯಾನರ್ಜಿ ಅವರು ನೇರವಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ಈ ಪ್ರಕ್ರಿಯೆಯ ಮೊದಲ ಹಂತದಲ್ಲೇ 58 ಲಕ್ಷ ಜನರನ್ನ ಡಿಲೀಟ್ ಮಾಡಲಾಗಿದೆ ಅಂತ ಹೇಳಿದ್ರು. ಅವರನ್ನ ಯಾಕೆ ಡಿಲೀಟ್ ಮಾಡಿದ್ರು ಗೊತ್ತಾ? ಲಾಜಿಕಲ್ ಡಿಸ್ಕ್ರಿಪೆನ್ಸಿಸ್, ತಾರ್ಕಿಕ ದೋಷಗಳು ಅನ್ನೋ ಕಾರಣ ನೀಡಿ. ಅಂದ್ರೆ ಬಂಗಾಳಿ ಹೆಸರನ್ನ ಇಂಗ್ಲಿಷ್ಗೆ ಭಾಷಾಂತರಿಸುವಾಗ DUTTA ಅಂದ್ರೆ ದತ್ತ ಮತ್ತು DATTA ದತ್ತ, ರಾಯ್ ROY ಮತ್ತು RAY ರೇ ಎಂಬ ಸಣ್ಣ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ಸಾಕು, ನಿಮ್ಮ ವೋಟ್ ಕ್ಯಾನ್ಸಲ್. ಕೇವಲ ಈ ಒಂದು ಕಾರಣಕ್ಕೆ 1.36 ಕೋಟಿ ಅಂದ್ರೆ 1,36 ಲಕ್ಷ ಜನರಿಗೆ ನೋಟಿಸ್ ನೀಡಲಾಗಿತ್ತು ಸ್ನೇಹಿತರೆ. ಚುನಾವಣಾ ಆಯೋಗವನ್ನ ಮಮತಾ ಬ್ಯಾನರ್ಜಿ ಅವರು ವಾಟ್ಸಪ್ ಕಮಿಷನ್ ಅಂತ ಕರೆದ್ರು. ಯಾಕಂದ್ರೆ ಬಿಜೆಪಿ ಆಡಳಿತವಿರುವ ರಾಜ್ಯಗಳಿಂದ ಬಂದ ಮೈಕ್ರೋ ಅಬ್ಸರ್ವರ್ಗಳು ಅಧಿಕೃತ ಅಧಿಕಾರಿಗಳ BLO ಅಧಿಕಾರವನ್ನ ಕಿತ್ತುಕೊಂಡು ವಾಟ್ಸಪ್ ಆದೇಶಗಳ ಮೂಲಕ ಬಡವರ, ಮುಸ್ಲಿಮರ, ವಲಸೆ ಕಾರ್ಮಿಕರ ಮತ್ತು ದಲಿತರ, ಮಟುವಾ ಸಮುದಾಯದವರ ಮತಗಳನ್ನ ಟಾರ್ಗೆಟ್ ಮಾಡಿ ಡಿಲೀಟ್ ಮಾಡಿದ್ರು. ಇದರ ಪರಿಣಾಮ ಗ್ರೌಂಡ್ನಲ್ಲಿ ಹೇಗಿತ್ತು ಗೊತ್ತಾ? ದೆಹಲಿಯಲ್ಲಿ ಕೂಲಿ ಕೆಲಸ ಮಾಡ್ತಿದ್ದ ಬಂಗಾಳಿ ಯುವತಿ ಸುನಾಲಿ ಖಾತೂನ್ ಎನ್ನುವಳನ್ನ ಕೇವಲ ಬಂಗಾಳಿ ಮಾತಾಡ್ತಾಳೆ ಅನ್ನೋ ಕಾರಣಕ್ಕೆ ಬಾಂಗ್ಲಾದೇಶಿ ಅಕ್ರಮ ವಲಸಿಗಳೆಂದು ಬ್ರ್ಯಾಂಡ್ ಮಾಡಿ ಗಡಿಪಾರು ಮಾಡುವ ಹಂತಕ್ಕೆ ಹೋಗಲಾಗಿತ್ತು. ಮುರ್ಷಿದಾಬಾದ್ ನಂತಹ ಗಡಿ ಜಿಲ್ಲೆಯೊಂದರಲ್ಲೇ 4.5 ಲಕ್ಷಕ್ಕೂ ಅಂದ್ರೆ 4,50,000ಕ್ಕೂ ಹೆಚ್ಚು ಜನರನ್ನ ಅನರ್ಹರು ಅಂತ ಲೇಬಲ್ ಮಾಡಲಾಯಿತು. ಒಂದೇ ಮನೆಯಲ್ಲಿ ಮಗಳು ವೋಟ್ ಹಾಕಿದ್ರೆ ಅಪ್ಪ ಮತ್ತು ಅಜ್ಜನ ವೋಟ್ ಡಿಲೀಟ್ ಆಗಿತ್ತು. ವೋಟ್ ಹಾಕುವ ಮೂಲಭೂತ ಹಕ್ಕನ್ನೇ ಕಿತ್ತುಕೊಂಡು ಮಮತಾ ಬ್ಯಾನರ್ಜಿಯವರ ಸಾಂಪ್ರದಾಯಿಕ ವೋಟ್ ಬ್ಯಾಂಕ್ ಅನ್ನ ಬುಡಮೇಲು ಮಾಡಿದ್ದೇ ಈ ಚುನಾವಣೆಯ ಅಸಲಿ ಕರಾಳ ಸತ್ಯ. ತಂತ್ರ ಕುತಂತ್ರ ನಂಬರ್ 4, ಪೋಲಿಂಗ್ ಬೂತ್ ಕಂಟ್ರೋಲ್, EVM ಗೋಲ್ಮಾಲ್ ಮತ್ತು ಕೌಂಟಿಂಗ್ ಡೇ ಡ್ರಾಮಾ. ಇಷ್ಟೆಲ್ಲ ಆದ್ರೂ ದೀದಿ ಸುಮ್ಮನೆ ಕೂರ್ತಾರೆ ಅನ್ಕೊಂಡ್ರಾ? ನೋ. ಮತದಾನದ ದಿನ ಮತ್ತು ಮತ ಎಣಿಕೆಯ ದಿನ ನಡೆದ ಹೈಡ್ರಾಮಾಗಳು ಹಾಲಿವುಡ್ ಥ್ರಿಲ್ಲರ್ಗಳನ್ನ ಮೀರಿಸುವಂತಿದ್ವು. ಚುನಾವಣಾ ಆಯೋಗವು ಬಂಗಾಳದಲ್ಲಿ ದಾಖಲೆಯ 2,40,000 ಕೇಂದ್ರ ಮೀಸಲು ಪಡೆಯ ಅಂದ್ರೆ CAPF ಯೋಧರನ್ನ ನಿಯೋಜಿಸಿತ್ತು. ಈ ಭದ್ರತಾ ಪಡೆಗಳು ನಿಷ್ಪಕ್ಷಪಾತವಾಗಿ ವರ್ತಿಸುವ ಬದಲು ಬಿಜೆಪಿ ಕಾರ್ಯಕರ್ತರಿಗೆ ಸಹಾಯ ಮಾಡಿ TMC ಬೆಂಬಲಿಗರನ್ನ ಮತಗಟ್ಟೆಗೆ ಹೋಗದಂತೆ ತಡೆದು ಅನ್ನೋ ಗಂಭೀರ ಆರೋಪಗಳು ಕೇಳಿಬಂದವು. ಫಾಲ್ಟಾ ಅನ್ನೋ ಕ್ಷೇತ್ರದಲ್ಲಿ EVM ಯಂತ್ರದಲ್ಲಿ TMCಯ ಚಿಹ್ನೆಯ ಗುಂಡಿಯ ಮೇಲೆ ಟೇಪ್ ಅಂಟಿಸಲಾಗಿತ್ತಂತೆ. ಇದು ಸಿಕ್ಕಿಬಿದ್ದ ನಂತರ ಅಲ್ಲಿ ಮರು ಮತದಾನಕ್ಕೆ ಆದೇಶಿಸಲಾಯಿತು. ಇನ್ನು ಕೌಂಟಿಂಗ್ ದಿನದ ಕಥೆ ಕೇಳಿ. ಆರಂಭಿಕ ಟ್ರೆಂಡ್ಗಳಲ್ಲಿ ಬಿಜೆಪಿ 190ಕ್ಕೂ ಹೆಚ್ಚು ಸೀಟುಗಳಲ್ಲಿ ಮುನ್ನಡೆ ಸಾಧಿಸುತ್ತಿದ್ದಂತೆ ಮಮತಾ ಬ್ಯಾನರ್ಜಿ ವಿಡಿಯೋ ರಿಲೀಸ್ ಮಾಡಿ ಯಾರು ಕೌಂಟಿಂಗ್ ಸೆಂಟರ್ ಬಿಟ್ಟು ಹೋಗಬೇಡಿ, ಇದು ಚುನಾವಣಾ ಆಯೋಗ ಮತ್ತು ಬಿಜೆಪಿಯ ಜಂಟಿ ಸೈಕಲಾಜಿಕಲ್ ವಾರ್, ಮಾನಸಿಕ ಯುದ್ಧ. ಎಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದೆಯೋ ಆ EVMಗಳನ್ನು ಮೊದಲು ಎಣಿಸಿ ಮಾಧ್ಯಮಗಳಲ್ಲಿ ಟ್ರೆಂಡ್ ಸೃಷ್ಟಿಸುತ್ತಿದ್ದಾರೆ. TMC ಮುನ್ನಡೆಯಲ್ಲಿದ್ದ 100ಕ್ಕೂ ಹೆಚ್ಚು ಕಡೆ ಕೌಂಟಿಂಗ್ ನಿಲ್ಲಿಸಲಾಗಿದೆ. সবাইকে নমস্কার জানিয়ে বলছি, প্লিজ দয়া করে কেউ কাউন্টিং এজেন্টরা এবং প্রার্থী ক্যান্ডিডেটরা তারা ভোটিং এলাকা ছেড়ে আসবেন না। স্ট্রং রুমে যেখানে কাউন্টিং হচ্ছে মানে সেন্টারে সেখান ছেড়ে কেউ আসবেন না, এটা বিজেপির প্ল্যান। ಕೋಲಾಘಾಟ್ನಲ್ಲಿ 7 EVM ಯಂತ್ರಗಳು ಕೆಟ್ಟಿವೆ ಅಂತ ನೆಪ ಹೇಳ್ತಿದ್ದಾರೆ ಅಂತ ನೇರ ಆರೋಪ ಮಾಡಿದ್ರು. ಅಷ್ಟೇ ಅಲ್ಲ ಸ್ನೇಹಿತರೆ, ಭವಾನಿಪುರ ಕ್ಷೇತ್ರದ EVMಗಳನ್ನು ಇಟ್ಟಿದ್ದ ಸ್ಟ್ರಾಂಗ್ ರೂಮ್ ಬಳಿ ಬಿಡು ಬೀಸಾಗಿ ಬಿಜೆಪಿ ಬಾವುಟ ಹಾಕಿದ್ದ ಕಾರುಗಳು ಓಡಾಡ್ತಿದ್ವು ಅಂತ CCTV ದೃಶ್ಯಗಳನ್ನ ಮುಂದಿಟ್ಕೊಂಡು ಮಮತಾ ಸ್ವತಃ ತಡರಾತ್ರಿ ಅಲ್ಲಿಗೆ ತೆರಳಿ ಧರಣಿ ಕುಳಿತರು. ಕೇಂದ್ರ ಪಡೆಗಳು ಮುಖ್ಯಮಂತ್ರಿಯನ್ನೇ ಸ್ಟ್ರಾಂಗ್ ರೂಮ್ ಬಳಿ ಬಿಡಲಿಲ್ಲ ಅನ್ನೋದು ಎಷ್ಟು ದೊಡ್ಡ ವಿಪರ್ಯಾಸ ಅಲ್ವೇ? ಇಷ್ಟೆಲ್ಲ ಅಕ್ರಮಗಳು, ಬೆದರಿಕೆಗಳು ಮತ್ತು ಸಾಂಸ್ಥಿಕ ದುರ್ಬಳಕೆಯ ನಡುವೆ ಈ ಧೂಳಿಪಟದ ವಿಜಯ ಸೃಷ್ಟಿಯಾಗಿದೆ. ಸ್ನೇಹಿತರೆ, ಯಾವುದೇ ರಾಜ್ಯದಲ್ಲಾಗಲಿ, ಯಾವುದೇ ದೇಶದಲ್ಲಾಗಲಿ, ಯಾವುದೇ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಾಗಲಿ 96% ಮತದಾನ ಸಾಧ್ಯವೇ ಇಲ್ಲ. ಇದಾಗುವಂಥ ಚಾನ್ಸಸ್ ಬಹಳ ಕಡಿಮೆ. ಆದರೆ ಬಂಗಾಳದಲ್ಲಿ ಈ ಬಾರಿ 96% ಮತದಾನವಾಗಿದೆ. ಅಂದರೆ ನೀವೇ ಯೋಚಿಸಿ,
ನೋಡಿದ್ರಲ್ಲ ಯುವಜನರೇ, 2026 ಪಶ್ಚಿಮ ಬಂಗಾಳದ ಚುನಾವಣಾ ಫಲಿತಾಂಶ ಕೇವಲ ಒಂದು ಪಕ್ಷದ ಸೋಲು, ಇನ್ನೊಂದು ಪಕ್ಷದ ಗೆಲುವಲ್ಲ. ಇದು ನಮ್ಮ ಪ್ರಜಾಸತ್ತಾತ್ಮಕ ಸಂಸ್ಥೆಗಳಾದ ಚುನಾವಣಾ ಆಯೋಗ, ಗಡಿ ಭದ್ರತಾ ಪಡೆಗಳು ಮತ್ತು ಇಡಿ ಆಡಳಿತ ಯಂತ್ರಾಂಗವನ್ನ ಹೇಗೆ ವ್ಯವಸ್ಥಿತವಾಗಿ ಒಂದು ರಾಜಕೀಯ ಲಾಭಕ್ಕಾಗಿ ದುರ್ಬಳಕೆ ಮಾಡಿಕೊಳ್ಳಬಹುದು ಅನ್ನೋದಕ್ಕೆ ಇರುವ ಜೀವಂತ ಉದಾಹರಣೆ. SIR ಹೆಸರಿನಲ್ಲಿ ನಿಮ್ಮ ಹೆಸರಿನ ಕಾಗುಣಿತ ತಪ್ಪಾಗಿದೆ ಅಂತ ಹೇಳಿ ನಿಮ್ಮ ವೋಟಿಂಗ್ ಹಕ್ಕನ್ನೇ ಕಿತ್ತುಕೊಳ್ಳುವ ವ್ಯವಸ್ಥೆ ನಾಳೆ ನಿಮ್ಮ ರಾಜ್ಯಕ್ಕೂ ಬರಬಹುದು. ನಿರುದ್ಯೋಗ ಮತ್ತು ಬೆಲೆ ಏರಿಕೆಯಂತಹ ನಿಜವಾದ ಸಮಸ್ಯೆಗಳನ್ನು ಮುಚ್ಚಿ ಹಾಕಲು ಗಡಿ ಭದ್ರತೆ, ಅಕ್ರಮ ವಲಸಿಗರು ಮತ್ತು ಹಿಂದೂ ಮುಸ್ಲಿಂ ಕಾರ್ಡ್ಗಳನ್ನು ಹೇಗೆಲ್ಲ ಪ್ಲೇ ಮಾಡ್ತಾರೆ ಅನ್ನೋದನ್ನ ಈ ಬಂಗಾಳದ ಚುನಾವಣೆ ನಮ್ಮ ಕಣ್ಣೆದುರು ತೆರೆದಿಟ್ಟಿದೆ. ಒಂದೆಡೆ ಅಮಿತ್ ಶಾ ಅವರ ನೈಟ್ ಮಿಷನ್ ಮತ್ತು ಬೂತ್ ಮಟ್ಟದ ಮ್ಯಾನೇಜ್ಮೆಂಟ್, ಇನ್ನೊಂದೆಡೆ ಸ್ವತಃ ಸುಪ್ರೀಂ ಕೋರ್ಟ್ ಎಚ್ಚರಿಕೆ ನೀಡಿದರೂ ಕ್ಯಾರೆ ಎನ್ನದ ಆಡಳಿತ ವ್ಯವಸ್ಥೆ. ಇವೆಲ್ಲವೂ ಪ್ರಜಾಪ್ರಭುತ್ವದ ಅಡಿಪಾಯವನ್ನೇ ಅಲುಗಾಡಿಸುತ್ತಿವೆ. ಸ್ನೇಹಿತರೆ, ಈ ಬಗ್ಗೆ ನೀವೇನು ಯೋಚಿಸುತ್ತೀರಿ? ಕೇವಲ 3,000 ರೂಪಾಯಿಗಳ ಆಮಿಷ, ಸುಳ್ಳು ನರೇಟಿವ್ಗಳು ಮತ್ತು ವಿರೋಧಿಗಳ ವೋಟ್ ಡಿಲೀಟ್ ಮಾಡುವ ಮೂಲಕ ಸಿಗುವ ಗೆಲುವು ನೈಜ ಗೆಲುವೇ? ಇದು ಪ್ರಜಾಪ್ರಭುತ್ವವೇ? ಖಂಡಿತವಾಗಿಯೂ ಈ ಬಗ್ಗೆ ಯೋಚಿಸಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಈ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಧ್ವನಿ ಎತ್ತಲು ಶೇರ್ ಮಾಡಿ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದಲ್ಲ ಒಳ್ಳೆಯದಕ್ಕೆ. ಮತ್ತೆ ಸಿಗೋಣ. ಜೈ ಹಿಂದ್.